ನಮಸ್ಕಾರ. ಪಾಕ್ ವಿರುದ್ಧ ಗೆದ್ದು ಇತಿಹಾಸ ಸೃಷ್ಟಿಸಿತು ಟೀಂ ಇಂಡಿಯಾ. ಬಳಿಕ ಕೋಪಗೊಂಡರು ಪಾಕ್ ದಿಗ್ಗಜರು. ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ. ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ? ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಪಾಕ್ ವಿರುದ್ಧ ಭಾರತ ಗೆದ್ದ ಬಳಿಕ ಪಾಕ್ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಹಾಗಾಗಿ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಯಲ್ಲಿ ಟೀಂ ಇಂಡಿಯಾ ಈ ಬಾರಿ T20 ವರ್ಲ್ಡ್ ಕಪ್ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು, 2026ರ T20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾದ ಗೆಲುವಿನ ಅಶ್ವಮೇಘ ಯಾತ್ರೆ ಮುಂದುವರೆದಿದೆ. ಪಾಕ್ ವಿರುದ್ಧದ ಪಂದ್ಯದಲ್ಲಿಯೂ ಟೀಂ ಇಂಡಿಯಾ 61 ರನ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಗೆಲುವುಗಳನ್ನು ಪಡೆದುಕೊಂಡು ಇದೀಗ ಮೊದಲ ತಂಡವಾಗಿ ಸೂಪರ್ 8ರ ಸುತ್ತಿಗೆ ಅಧಿಕೃತವಾಗಿ ಕ್ವಾಲಿಫೈ ಆಗಿದೆ. ಇದಲ್ಲದೆ ಸಾಂಪ್ರದಾಯಿಕ ಎದುರಾಳಿಯಾದ ಪಾಕ್ ತಂಡಕ್ಕೆ ಮತ್ತೆ ಸೋಲಿನ ಮಣ್ಣು ಮುಕ್ಕಿಸಿದೆ ಸ್ನೇಹಿತರೆ. ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಆರಂಭಗೊಂಡ ಭಾರತ ಮತ್ತು ಪಾಕ್ ನಡುವಿನ ಹೈವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 175 ರನ್ ಕಲೆ ಹಾಕಿತ್ತು ಸ್ನೇಹಿತರೆ. ತಂಡದ ಪರ ಈಶಾನ್ ಕಿಶನ್ ರವರು 77 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರೆ ನಾಯಕ ಸೂರ್ಯಕುಮಾರ್ ಯಾದವ್ 32 ರನ್ ಬಾರಿಸಿ ಮಿಂಚಿದರು. ಅತ್ತ ಪಾಕ್ ಪರ ಸೈಮ್ ಐಬ್ 3 ವಿಕೆಟ್ ಉರುಳಿಸಿದರು. ಈ ಗುರಿಯನ್ನ ಬೆನ್ನಟ್ಟಿದಂತ ಪಾಕಿಸ್ತಾನ ತಂಡಕ್ಕೆ ಟೀಂ ಇಂಡಿಯಾದ ಬೌಲರ್ಗಳು ಕಾಟ ನೀಡಿದರು. ಕೇವಲ 114 ರನ್ ಕಲೆ ಹಾಕಿ ಪಾಕ್ ತಂಡ ಆಲ್ಔಟ್ ಆಯಿತು. ತಂಡದ ಪರ ಉಸ್ಮಾನ್ ರವರು 44 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. ಇದರೊಂದಿಗೆ ಪಾಕ್ ಈ ಪಂದ್ಯದಲ್ಲಿ 61 ರನ್ಗಳ ಹೀನಾಯ ಸೋಲು ಕಂಡಿತು. ಇತ್ತ ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ ಹಾಗೂ ಕುಲ್ದೀಪ್ ಯಾದವ್ ತಲಾ 2 ವಿಕೆಟ್ ಪಡೆದುಕೊಂಡರು. ಇದರೊಂದಿಗೆ ಭಾರತ ಈ ಪಂದ್ಯದಲ್ಲಿ 61 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ T20 ಕ್ರಿಕೆಟ್ನಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ. ಇನ್ನು ಇದೀಗ ಪಾಕ್ ತಂಡದ ಈ ಹೀನಾಯ ಸೋಲಿನ ಕುರಿತು ಮಾತನಾಡಿದ ಪಾಕ್ ದಿಗ್ಗಜ ಶೋಯಬ್ ಅಖ್ತರ್ ಈ ರೀತಿಯಾಗಿ ತಿಳಿಸಿದ್ದಾರೆ. ದೇವರೇ, ಈ ಆಟಗಾರರಿಗೆ ಮೊದಲು ಕ್ರಿಕೆಟ್ ಆಡುವುದನ್ನ ಕಲಿಸಿ, ಇಲ್ಲದಿದ್ದರೆ ಅವರನ್ನ ವಾಪಸ್ ಕರೆಸಿಕೊಳ್ಳಿ. ಇದು ಯಾವ ರೀತಿಯ ಆಟ? ನಾವು ವಿಶ್ವದ ಎದುರು ಹೇಗೆ ಮುಖ ತೋರಿಸುವುದು ಎಂದು ತಿಳಿಯುತ್ತಿಲ್ಲ. ಈಶಾನ್ ಕಿಶನ್ ಎಂಬ ಹೆಸರಿನ ವ್ಯಕ್ತಿ ಬಂದು ನಮ್ಮ ಬೌಲರ್ಗಳನ್ನ ಹೇಗೆ ಬಾರಿಸ್ತಾನೆ ಎಂದ್ರೆ ಅವರು ನೆಟ್ ಬೌಲರ್ ತರ ಟ್ರೀಟ್ ಮಾಡಿ ಆಡಿದ್ರು. ಅವರ ಆಟಕ್ಕೆ ನಮ್ಮ ಪಾಕ್ ಬೌಲರ್ಗಳು ದಿಕ್ಕಾಪಾಲು ಆದ್ರು. ಇದು ಟೀಂ ಇಂಡಿಯಾದ ಪವರ್ ತೋರಿಸುತ್ತದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಇನ್ನು ಭಾರತವನ್ನ ಸೋಲಿಸುವುದು ಕನಸಿನ ಮಾತು ಅಷ್ಟೇ. ಕಡೆಯ ಪಕ್ಷ ನಾವು ಅವರಿಗೆ ಫೈಟ್ ಕೂಡ ಕೊಡಲು ಸಾಧ್ಯವಾಗಿಲ್ಲ. ನಮ್ಮ ತಂಡ ಇಂದಿನ ಪಂದ್ಯದಲ್ಲಿ ಕೆಟ್ಟ ಕ್ರಿಕೆಟ್ ಆಡಿದೆ ಹಾಗೂ ಇದು ನಮಗೆ ಕರಾಳ ದಿನ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ಹೇಳಿದ್ದಾರೆ. ನನಗೆ ಪಾಕ್ ಪ್ರಜೆಯಾಗಿ ನಾಚಿಕೆಯಾಗ್ತಾ ಇದೆ. ನಮ್ಮಲ್ಲಿ ವಿಶ್ವ ದರ್ಜೆಯ ಸ್ಪಿನ್ನರ್ಗಳು ಇದ್ದಾರೆ ಎಂದು ಹೇಳ್ತಿದ್ರು, ಆದರೆ ಭಾರತೀಯ ಬ್ಯಾಟ್ಸ್ಮನ್ಗಳು ಅವರನ್ನ ಗಲ್ಲಿ ಬೌಲರ್ಗಳ ತರ ಟ್ರೀಟ್ ಮಾಡಿದ್ರು. ಅವರು ನಮಗಿಂತ ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಸೂರ್ಯನ ಕ್ಯಾಪ್ಟನ್ಸಿ ಇಂದು ನನ್ನ ಹೃದಯ ಗೆದ್ದಿದೆ. ಹಿರಿಯ ಆಟಗಾರರಿಲ್ಲದೆ ಇದ್ರೂ ಕೂಡ ಯುವ ಆಟಗಾರರಿಂದ ಕ್ವಾಲಿಟಿ ಪ್ರದರ್ಶನವನ್ನ ಹೊರತರುತ್ತಿದ್ದಾರೆ. ಅಲ್ಲದೆ ಆಸ್ ಎ ಕ್ಯಾಪ್ಟನ್ ಆಗಿ ತಂಡವನ್ನ ಲೀಡ್ ಮಾಡಿದ ರೀತಿ ಹಾಗೂ ಪಾಕ್ ವಿರುದ್ಧ ನೋ ಶೇಕ್ ಹ್ಯಾಂಡ್ ಮಾಡುವ ಮೂಲಕ ಭಾರತದ ಸ್ವಾಭಿಮಾನವನ್ನ ಉಳಿಸಿದ್ದಾರೆ. ನಾವು ಈ ಸೋಲಿನಿಂದ ಇನ್ನೂ ಕೂಡ ತಿದ್ದುಕೊಳ್ಳದೆ ಇದ್ರೆ ಕ್ರಿಕೆಟ್ ಆಡುವುದನ್ನ ನಿಲ್ಲಿಸಬೇಕು ಎಂದು ವಾಸಿಂ ಅಕ್ರಮ್ ಕಿಡಿಕಾರಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಶಾಹಿದ್ ಆಫ್ರಿದಿರವರು ಈ ರೀತಿಯಾಗಿ ಹೇಳಿದ್ದಾರೆ. ಭಾರತದ ಬಳಿ ಎಲ್ಲಾ ಹಂತದಲ್ಲಿಯೂ ಮ್ಯಾಚ್ ವಿನ್ನಿಂಗ್ ಆಟಗಾರರಿದ್ದಾರೆ. ಇನ್ನು ಭಾರತವನ್ನ ಸೋಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಇವರು ಈ ಬಾರಿಯ ವಿಶ್ವಕಪ್ ಗೆಲ್ಲುತ್ತಾರೆ ಹಾಗೂ ಇವರನ್ನ ತಡೆಯುವರು ಯಾರೂ ಇಲ್ಲ.